ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿಕಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಂದು ಡಯಟ್ ಬ್ರೇಕ್ಫಾಸ್ಟ್. ಆ ಬ್ರೇಕ್ಫಾಸ್ಟ್ ಮಾಡೋ ಮೊದಲು ಒಂದು 1/4 ಸ್ಪೂನ್ ಸಿಯಾ ಸೀಡ್ ನೀರಿಗೆ ಹಾಕಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಲಿಂಬೆ ರಸವನ್ನು ಹಾಕಿ ಇದನ್ನು ಫಸ್ಟಿಗೆ ಕುಡಿತಾ ಇದ್ದೇನೆ. ಮತ್ತೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು. ಈ ಬ್ರೇಕ್ಫಾಸ್ಟ್ನಿಂದ ನನ್ನ ಒಂದು ತಿಂಗಳಲ್ಲಿ 3 kg ಹಾಗೆ ಒಟ್ಟು ನಾನು 2.5 ತಿಂಗಳಾಯ್ತಿಗೆ 7.5 kg ವೆಯ್ಟ್ ಲಾಸ್ ಮಾಡಿಕೊಂಡಿದ್ದೇನೆ. ಇದರ ಜೊತೆ ವಾಕಿಂಗ್ ಕೂಡ ಮಾಡಿದ್ದೇನೆ, ಡಯಟ್ ಲಂಚ್ ಸಹ ತಗೊಂಡಿದ್ದೇನೆ. ಈಗ ಮೊದಲಿಗೆ ನಾನು ಡಯಟ್ ಬ್ರೇಕ್ಫಾಸ್ಟ್ ಯಾವ ರೀತಿಯಲ್ಲಿ ತಗೊಂಡೆಂದು ಹೇಳ್ತೇನೆ. ಇದರ ಮೇಯ್ನ್ ಇಂಗ್ರೀಡಿಯೆಂಟ್ ಕರಿ ಲೀವ್ಸ್. ಇದಿಬ್ಬರಿಗೆ ಮಾಡಲಿಕ್ಕೆ ಒಂದು 5 ಗಂಟೆ ಕರಿ ಲೀವ್ಸ್ ತಗೊಂಡಿದ್ದೇನೆ ಹಸಿಯಾಗಿ. ಇದು ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು ಹಾಗೂ ಡೈಜೆಷನ್ ಸಿಸ್ಟಮಿಗೂ ಒಳ್ಳೆಯದು. ಅದೇ ರೀತಿ ನೆನೆಸಿಟ್ಟಂತಹ ನೆಲಕಡಲೆ ಬೀಜ, ಹಸಿ ನೆಲಕಡಲೆಯನ್ನು 2 ಸ್ಪೂನ್ ನೆಲಕಡಲೆ ನೆನೆಸಿಟ್ಟುಕೊಂಡಿದ್ದೇನೆ. 1 ಸ್ಪೂನ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ದಾಳಿಂಬೆ ಬೀಜ ತಗೊಂಡಿದ್ದೇನೆ. ಒಂದು 50 ಗ್ರಾಮಿನಷ್ಟು ಮೊಳಕೆ ಬಂದಂತಹ ಪಚ್ಚೆ ಹೆಸರು ತಗೊಂಡಿದ್ದೇನೆ. 1 ತುಂಡು ಕುಕ್ಕುಂಬರ್ ತಗೊಂಡಿದ್ದೇನೆ. 1 ತುಂಡು ಕ್ಯಾರೆಟ್, 1 ತುಂಡು ಬೀಟ್ರೂಟ್, ಅರ್ಧ ಈರುಳ್ಳಿ, 1 ತುಂಡು ಲೆಮನ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದು ರೆಡಿ ಮಾಡಲಿಕ್ಕೆ ಮೊದಲು ತರಕಾರಿಯನ್ನೆಲ್ಲ ಸಪೂರಕ್ಕೆ ಕಟ್ ಮಾಡಬೇಕು. ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರ. ನಿಮ್ಮ ಕೈಯಲ್ಲಿ ಸಾಧ್ಯವಾಗದಿದ್ದರೆ ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ ಚಾಪರಲ್ಲಿ ಕಟ್ ಮಾಡಿದರೆ ಬಾಯಿಗೆ ಸಿಕ್ಕುವುದಿಲ್ಲ. ಅದ ಕಾರಣ ನಾನು ಮೊದಲು ಇದನ್ನು ಚಾಪರಲ್ಲೆಲ್ಲವನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಕರಿ ಲೀವ್ಸ್ ದಂಟು ಹಾಕಿಕೊಳ್ಳೋದು ಬೇಡ, ದಂಟನ್ನು ತೆಗೆದುಕೊಳ್ಳುವ. ಎಲೆಯನ್ನು ಸಪೂರಕ್ಕೆ ಕಟ್ ಮಾಡುವ. ಎಲೆ ಚಾಪರಲ್ಲಿ ಕಟ್ ಆಗೋ ಚಾನ್ಸಸ್ ಕಮ್ಮಿ. ಯಾಕೆಳಿದರೆ ಇದು 5-6 ದಂಟು ಹಾಕಿದರೆ ಅದು ಚಾಪರಿಗೆ ಸ್ವಲ್ಪ ಆಗ್ತದೆ. ಆದ ಕಾರಣ ಎಲೆಯನ್ನು ಸಪೂರಿಗೆ ಕಟ್ ಮಾಡಿಕೊಳ್ಳೋಣ. ಇದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುವಾಗ ಫುಡ್ ತೆಗೆಯದೆ ಕೆಲವರು ತುಂಬ ವೀಕ್ ಆಗ್ತಾರೆ, ಸ್ಕಿನ್ನೆಲ್ಲ ಹಾಳಾಗ್ತದೆ, ಕೂದಲು ಉದುರ್ತದೆ. ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯದು. ಹೊಟ್ಟೆ ತುಂಬ ತಿನ್ನಲೂಬಹುದು. ಇದು ಇಲ್ಲದಿದ್ದರೆ ನಮಗೆ ಇಷ್ಟು ತಿನ್ನಲಿಕ್ಕೆ ಆಗೋದಿಲ್ಲ. ಇದರೊಟ್ಟಿಗೆ ಮಿಕ್ಸ್ ಆಗಿ ತಿನ್ನುವಾಗ ತುಂಬ ಟೇಸ್ಟ್ ಆಗ್ತದೆ, ಗೊತ್ತೇ ಆಗೋದಿಲ್ಲ ನಾವು ಹಸಿ ಕರಿಬೇವು ತಿಂತ ಇದ್ದೇವೆ ಹೇಳಿ. ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಪೂರ ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರಕ್ಕೆ ಕಟ್ ಮಾಡಿಕೊಳ್ಬೇಕು. ಚಾಪರಲ್ಲಿ ಇಷ್ಟು ಸ್ವಲ್ಪ ಎಲೆ ಹಾಕಿದರೆ ಕಟ್ಟಾಗಿ ಎಲ್ಲದರೊಟ್ಟಿಗೆ ಜೊತೆ ಮಿಕ್ಸ್ ಆಗಿ ಕಟ್ ಮಾಡಿದರೆ ಆಗ್ಬೋದು. ನಾನೀಗ ಸಪ್ರೇಟ್ ಕಟ್ ಮಾಡ್ತಾ ಇದ್ದೇನೆ. ಆದ ಕಾರಣ ನಾನು ಇದನ್ನು ಕೈಯಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಬಾಕಿ ಎಲ್ಲವನ್ನು ಚಾಪರಲ್ಲಿ ಹಾಕ್ತಾ ಇದ್ದೇನೆ. ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರ, ಬಾಯಿಗೆ ಸಿಗಬಾರ್ದು ಅಷ್ಟು ಸಪೂರಕ್ಕೆ ಕಟ್ ಮಾಡಿಕೊಳ್ಬೇಕು. ಈಗ ಇದು ಸಪೂರ ಕಟ್ಟಾಗಿದೆ. ಕರಿಬೇವು ಸ್ವಲ್ಪ ಸಪೂರ ಕಟ್ಟಾಗಿದೆ. ಇದು ನಮ್ಮ ಮನೆಯದೇ ಕರಿಬೇವು. ಅಂಗಡಿಯಿಂದ ತಂದರೆ 1-2 ಸಲ ಅಲ್ಲ, ಜಾಸ್ತಿ ತೊಳಿಬೇಕು. ಕೆಮಿಕಲ್ ಹಾಕಿ ಸ್ಪ್ರೇ ಮಾಡಿರ್ತಾರೆ. ಈಗಿನ ಕರಿಬೇವಿಗೆಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಆದ ಕಾರಣ ಸ್ವಲ್ಪ ಹೊತ್ತು ನೀರಲ್ಲಿಟ್ಟು ಮತ್ತೆ ತೆಕ್ಕೊಂಡ್ರೆ ಒಳ್ಳೆಯದು. ಮೊದಲಿಗೆ ಮುಳುಸತೆಯನ್ನು ಚಾಪರಲ್ಲಿಕ್ಕೆ ಕಟ್ ಮಾಡಿಕೊಳ್ತೇನೆ. ಸಿಪ್ಪೆ ತೆಗೆದಂಥ ಬೀಟ್ರೂಟನ್ನು ಕೂಡ ಚಾಪರಲ್ಲಿ ಹಾಕ್ತೇನೆ. ಕ್ಯಾರೆಟನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೂ ಕೊನೆಯದಾಗಿ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡಿದ್ದೇನೆ. ಮೊದಲು ಮೊಳಕೆ ಬಂದಂಥ ಹೆಸರು ಕಾಳನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಸಹ ಒಳ್ಳೆಯದು. ಎಲ್ಲ ದಿನ ತಿನ್ನಲಿಕ್ಕಾದರೆ ಆಗದಿದ್ದರೆ ಒಂದು ವಾರದಲ್ಲಿ 3 ದಿನ ಆದರೂ ತಿನ್ನಿ. ಇದನ್ನು ಭಾರಿ ಒಳ್ಳೆಯದು. ವೆಯ್ಟ್ ಲಾಸ್ ತುಂಬ ವರ್ಷ ಸಮಯದಿಂದ ನಮ್ಮ ವೆಯ್ಟ್ ಇದ್ದಾಗೆ ಸ್ಟೇಬಲ್ ಆಗಿದೆ, ಕರಗುದೇ ಇಲ್ಲ ಹೇಳಿದ್ದವರು ಇದನ್ನು ಟ್ರೈ ಮಾಡ್ಬೋದು. ನಾನು ತುಂಬ ಸಮಯದಿಂದ 78-75 kg ಇದ್ದೆ. ಈಗ ನಾನು 70 kgಗೆ ಬಂದಿದ್ದೇನೆ. 77.5 kgಯಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಬ್ರೇಕ್ಫಾಸ್ಟ್. ನಾನು ಖಾಲಿ ಒಂದು ವಾರದಲ್ಲಿ 3 ದಿನ 4 ದಿನ ಇದನ್ನು ಟ್ರೈ ಮಾಡ್ತಿದ್ದೆ. ವಾಕಿಂಗ್ ಹೋಗ್ತಿದ್ದೆ. ನೀವು ಕೂಡ ಟ್ರೈ ಮಾಡಿ. 1 ಸ್ಪೂನ್ ತೆಂಗಿನ ತುರಿ, ಇದು ಟೇಸ್ಟಿಗೆ ಬೇಕಾಗಿ ಹಾಕೋದು, ರುಚಿಗೆ ಬೇಕಾಗಿ. ನಿಮಗೆ ಟೊಮೆಟೊ ಬೇಕಿದ್ದರೆ ಹಾಕ್ಬೋದು. ನಾನು ಟೊಮೆಟೊ ಹಾಕ್ತಾ ಇಲ್ಲ. ನಿಂಬೆ ರಸ ಹಾಕ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿದಂಥ ಬೀಟ್ರೂಟು, ಪಚ್ಚೆ ಹೆಸರು, ನೆನೆಸಿದಂಥ ಕಡಲೆ, ತೆಂಗಿನ ತುರಿ, ಬೀಟ್ರೂಟು, ಕರಿಬೇವಿನ ಸೊಪ್ಪು. ಮೇನ್ ಇಂಗ್ರೀಡಿಯೆಂಟ್ ಕರಿಬೇವು. ಇದೆಷ್ಟೇ ನಾವು ಸಪೂರ ಆದರೆ ನಮ್ಮ ಸ್ಕಿನ್ ಹಾಳಾಗೋದಿಲ್ಲ, ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಕೂದಲು ಒಳ್ಳೆ ಬರ್ತದೆ. ಅವು ಕ್ಯಾರೆಟ್ ಸಪೂರಕ್ಕೆ ಹೆಚ್ಚಿದ್ದು ಮುಳುಸೌತೆ ಹಾಗೂ ಈರುಳ್ಳಿ. ನಿಮಗೆ ಕಾಣೋದು ಇದು ತುಂಬ ಕಾಣ್ಬೋದು, ಅದು ಇಬ್ಬರಿಗೆ ಇದು ಕರೆಕ್ಟ್ ಆಗ್ತದೆ. ತುಂಬ ಜಾಸ್ತಿ ಏನಾಗೋದಿಲ್ಲ. ಇಬ್ಬರಿಗೆ ಮಾಡಿದರೆ ಕರೆಕ್ಟ್ ಬರ್ತದೆ. ಹಾಗೂ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೂ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್. ಹಸಿ ತಿಂತ ಇದ್ದ ವೇಳೆ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಾಗಿ ಬರ್ತದೆ. ಎಲ್ಲರೂ ಇದನ್ನು ಟ್ರೈ ಮಾಡಿ. ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅವರೆಲ್ಲ ಇದನ್ನು ಟ್ರೈ ಮಾಡಿ. ಖಾಲಿ ಇದು ಮಾಡಿದರೆ ಸಾಲದು, ವಾಕಿಂಗ್ ಹೋಗಬೇಕು.
ಹೆಲ್ದಿ ಲಂಚ್ ಕೂಡ ತಗೊಳ್ಬೇಕು. ಅದು ಯಾವುದಂತ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೇನೆ. ನಾನು ಇದನ್ನು ಸ್ಟಾರ್ಟ್ ಮಾಡುವಾಗ ನಾನು ಇಷ್ಟು ಸಪೋರ ಆಗ್ತೇನೆ ಹೇಳಿ ಎಣಿಸಲಿಲ್ಲ. ಇಲ್ಲಾಂದರೆ ನಾನು ಮೊದಲಿದ್ದು ನನ್ನ ವೆಯ್ಟ್ ಎಷ್ಟು ಅಂತ ರೆಕಾರ್ಡ್ ಮಾಡಿ ಇಡ್ತಿದ್ದೆ. ನಾನು ಇಲ್ಲ ಆಗಲಿಕ್ಕಿಲ್ಲ ಹೇಳಿ ಎಣಿಸಿದ್ದೆ. ತುಂಬ ವರ್ಷದಿಂದ ನಾನು ಆಗಲಿಕ್ಕಿಲ್ಲ ಹೇಳಿ ಎಣಿಸಿದ್ದೆ. ಬಟ್ ಈ ಬ್ರೇಕ್ಫಾಸ್ಟ್ ನಾನು ಸಪೋರ ಮಾಡಿತ್ತು. ಅದ ಕಾರಣ ನೀವು ಸಹ ಟ್ರೈ ಮಾಡಿ. ಒಳ್ಳೆ ಬ್ರೇಕ್ಫಾಸ್ಟ್ ನೋಡಿ, ಚೆನ್ನಾಗಿ ಬಂದಿದೆ. ಮಿಕ್ಸಿಂಗ್ ಹೇಗಿದೆ ನೋಡಿ, ಕಾಣುವಾಗ ತುಂಬ ಇತ್ತು. ಈಗ ಇಬ್ಬರಿಗೆ ಇದು ಸರಿ ಬರ್ತದೆ. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು, ಒಬ್ಬರಿಗಾದರೆ ಇದು ಕ್ವಾಂಟಿಟಿಯನ್ನು ಕಮ್ಮಿ ಮಾಡಿಕೊಳ್ಬೋದು. ಎಷ್ಟು ಬೇಕಷ್ಟು. ಒಂದು ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು. ಉಳಿಸೋತೆ ಎಲ್ಲ ಬೆಳಿಗ್ಗೆ ಬೇಗ ಮಾಡಿಕೊಳ್ಬೋದು. ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಇದು ಬ್ಲೆಂಡರ್ ಇದರಲ್ಲಿ ಹಾಕಿ ತೆಗಿಬೋದು. ಚಾಪರಲ್ಲಿ ಹಾಕಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಚಾಪರಲ್ಲಿ ಕಟ್ ಮಾಡ್ಬೋದು. ನಾನೀಗ ಒಂದು ಕಲರ್ಫುಲ್ಲಾಗಿ ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ಈ ಥರ ಬೇರೆ ಬೇರೆ ಮಾಡಿದೆ. ಎಲ್ಲವನ್ನು ಒಟ್ಟಿಗೆ ಹಾಕಿ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಹೇಳಿ, ಈಗ ನಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಕರಿಬೇವಿನ ಸೊಪ್ಪಿನ ಬ್ರೇಕ್ಫಾಸ್ಟ್. ಇದರಲ್ಲಿ ಕರಿಬೇವು ಸೊಪ್ಪು ಹಾಕಿದ್ದೇವೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ನಾವು ತಿನ್ನುವಾಗ ಸಹ ನಮಗೆ ಇದು ತಲೆಗೆ ಬರೋದಿಲ್ಲ. ನಾವು ಆಲೋಚನೆ ಮಾಡಿದರೆ ಮಾತ್ರ ಇದರಲ್ಲಿ ಕರಿಬೇವು ಸೊಪ್ಪು ಉಂಟೇಳಿ. ಅಷ್ಟು ಟೇಸ್ಟಾಗಿರ್ತದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.